ನಮಸ್ಕಾರ ವೀಕ್ಷಕರೇ, ಇವತ್ತಿನ ಮಾಹಿತಿ ಅಂದರೆ ಹೆಲ್ತ್ ಟಿಪ್ಸ್ ಆಫ್ಟರ್ ಎಂಬ್ರಿಯೋ ಟ್ರಾನ್ಸ್ಫರ್. ಅಂದರೆ ನಾವು ಎಂಬ್ರಿಯೋ ಟ್ರಾನ್ಸ್ಫರ್ ಆದ ಬಳಿಕ ಅಂದರೆ ಟೆಸ್ಟ್ ಬೇಬಿ ಮಾಡ್ತೀವಲ್ಲ, ಟೆಸ್ಟ್ ಬೇಬಿ ಮಾಡಿದ ಬಳಿಕ ಎಂಬ್ರಿಯೋನ ಹಾಕಿದ ಬಳಿಕ ತುಂಬ ಜನಕ್ಕೆ ಡೌಟ್ಸ್ ಇರುತ್ತೆ. ನಾವು ಹೇಗಿರ್ಬೇಕು ಡಾಕ್ಟ್ರ್, ಏನು ತಿನ್ನಬೇಕು, ನಾವು ಎಲ್ಲಿನೇ ಆಗುತ್ತೆ, ಭಯ ಇರುತ್ತೆ ಒಂಥರ. ಏಕೆಂದರೆ ಇದು ಒಂದು ಕಾಳಜಿ ವಹಿಸುವಂಥ ಟ್ರೀಟ್ಮೆಂಟ್ ಇರುತ್ತೆ. ಎಂಬ್ರಿಯೋ ಟ್ರಾನ್ಸ್ಫರ್ ಅನ್ನೋದು ವೆರಿ ಸಿಂಪಲ್ ಪ್ರೊಸೀಜರ್. ಅದು ನೀವು ಅನಸ್ಯ ಕೊಡೋದೇ ಬೇಕಾಗಿಲ್ಲ ಯಾರಿಗೂ. ಅದೇ ಥರ ಅಂದರೆ ಹೇಗೆ ನಡ್ಕೊಂಡು ಬರ್ತಾರೋ ನಡ್ಕೊಂಡು ಬಂದುಬಿಟ್ಟು ಹಾಗೆ ಹಾಕ್ಕೊಂಡ್ಬಿಟ್ಟು 1 ಅವರ್ ಇದ್ಬಿಟ್ಟು ಹೋಗ್ತಾರೆ. ಅದಾದ ಬಳಿಕ ಕೆಲವರು ತುಂಬ ಡೌಟ್ಸ್ ಇರುತ್ತೆ. ಏನೇನು ತಿನ್ನಬೇಕು, ಏನೇನು ತಿನ್ನಬಾರ್ದು, ಹೇಗಿರಬೇಕು, ನಾವು ಎಷ್ಟರ ಮಟ್ಟಿಗೆ ಓಡಾಡಬೇಕು, ಹೊರಗಡೆ ಹೋಗ್ಬೇಕಾ ಬೇಡವಾ, ಎಷ್ಟು ಕಿಲೋಮೀಟ್ರ್ ಓಡಬೇಕು, ಮತ್ತು ಹೀಗೆ ಮಲ್ಕೋಬೇಕಾ ಹಾಗೆ ಮಲ್ಕೋಬೇಕಾ, ಒಂದು ಚಿಂತೆ ಇರುತ್ತೆ. ನೋಡಿ, ಎಂಬ್ರಿಯೋ ಟ್ರಾನ್ಸ್ಫರ್ ಅನ್ನೋದು ಗರ್ಭಚೀಲದಲ್ಲಿ ಹಾಕಿದಾಗ ಈ ಎಂಬ್ರಿಯೋ ಹೋಗಿ ಅಂಟ್ಕೊಳ್ಳುತ್ತೆ ವಿತಿನ್ 12 to 16 ಅವರ್ಸಲ್ಲಿ. ಬಟ್ ಆ ಟೈಮಲ್ಲಿ ಮಾತ್ರ ಅಂದರೆ ವಿತಿನ್ 1 to 3 ಡೇಸ್ವರೆಗೂ ಮಾತ್ರ ಸ್ವಲ್ಪ ರೆಸ್ಟ್ ಇರಬೇಕು, ಬೆಡ್ ರೆಸ್ಟ್. ಅಂದರೆ ಏನು, ಬೆಡ್ ರೆಸ್ಟ್ ಅಂದ್ಬಿಟ್ಟು ಹಾಗೆ ಮಲ್ಕೊಳ್ಳೋದಲ್ಲ. ನಿಮ್ಮ ಕಾಮನಾಗಿ ಏನು ಕೆಲಸ ಮಾಡ್ತಿಲ್ಲ ಅಂದರೆ ಮನೇಲಿ ಅಡುಗೆ ಮಾಡೋದು, ಚಿಕ್ಕ ಪುಟ್ಟ ಕೆಲಸಗಳು. ಬಟ್ ಎಷ್ಟೊಂದು ಜನಕ್ಕೆ ಲಾಂಗ್ ಟರ್ಮ್ ಹೇಳಿ ಎಲ್ರಿಗೂ ಎಷ್ಟು ಹೇಳಿದ್ರೂ ನಾವು ಅದಕ್ಕೆ ಒಂದು ಪ್ರಿಂಟ್ ಮಾಡಿಸಿದ್ದೀವಿ, ಹೇಗಿರಬೇಕು, ಏನೇನು ತಿನ್ನಬೇಕು ಅಂತ. ಡೌಟ್ ಎಲ್ರಿಗೂ ಇದ್ದೇ ಇರುತ್ತೆ. ಕಾಮನ್ನಾಗಿ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿದ ಬಳಿಕ 1 ಅವರ್ ನಾವು ಬೆಡ್ ರೆಸ್ಟ್ ಮಾಡ್ತೀವಿ, ಇಲ್ಲೇ ನಮ್ಮ ಹಾಸ್ಪಿಟಲ್ ಇಟ್ಕೊಳ್ತೀವಿ, ಆಮೇಲೆ ಮನೆಗೆ ಕಳಿಸ್ಕೊಡ್ತೀವಿ. ಬಟ್ ಇದರಲ್ಲಿ ಏನಾಗುತ್ತೆ ಅಂದರೆ, ಮನೆಗೆ ಹೋದಾಗ ಅವ್ರಿಗೆ ಹೊಟ್ಟೆ ನೋವು ಬಂತು, ಬ್ಯಾಕ್ ಏಕ್ ಬಂತು, ಇದು ಮಾತ್ರೆ ತಗೋಬೇಕು, ಅದು ಮಾತ್ರೆ ತಗೋಬೇಕು ಅಂತ ತುಂಬ ಸರಿ ಕಾಲ್ ಮಾಡ್ತಾರೆ. ಯಾವುದೇ ರೀತಿಯ ಮಾತ್ರೆ ಅವಶ್ಯಕತೆಯೇ ಇಲ್ಲ. ಯಾಕೆ ಬ್ಯಾಕ್ ಏಕ್ ಬರುತ್ತಂದರೆ, ನೀವು ಕಂಪ್ಲೀಟಾಗಿ ಬೆಡ್ ರೆಸ್ಟ್ ಮಲ್ಕೊಂಡಿದ್ರಿಂದ ಯಾವುದೇ ಬಾಡಿನ ಮೂವ್ ಆಗ್ತಿದ್ದಾಗ ಅಲ್ಲಿ ಕೆಮಿಕಲ್ಸ್ ಎಲ್ಲ ಲ್ಯಾಡನ್ ಆಗ್ಬಿಟ್ಟು ಬ್ಯಾಕ್ ಎಲ್ರಿಗೂ ಪೇಯ್ನ್ ಬಂದೇ ಬರುತ್ತೆ. ಹಾಗೆ ಮಾಡಬೇಡಿ. ನಿಜವಾಗಿ ಹೇಳಬೇಕಂದ್ರೆ ಎಷ್ಟು ಫ್ರೀ ಮೈಂಡ್ ಇರುತ್ತಲ್ಲ ಅಷ್ಟು ಸಕ್ಸಸ್ ಜಾಸ್ತಿ ಇರುತ್ತೆ. ಎಷ್ಟು ಟೆನ್ಷನ್ನಾಗಿ ನೀವು ನನ್ನ ಮಗು ಅಂತ ಯಾವಾಗಲೂ ಚಿಂತೆ ಮಾಡ್ತಾಯಿದ್ರೆ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗುತ್ತೆ, ಮತ್ತು ಹಾರ್ಮೋನ್ಸ್ ಬೇರೆ ರಿಲೀಸ್ ಆಗ್ತಾ ಹೋಗುತ್ತೆ. ಅದರಿಂದ ತುಂಬ ಎಫೆಕ್ಟ್ ಬರುತ್ತೆ. ಆದಷ್ಟು ಮಟ್ಟಿಗೆ ಕೂಲಾಗಿ ಹ್ಯಾಪಿಯಾಗಿರಿ. ನೇಚರ್ ಬಗ್ಗೆ ಜಾಸ್ತಿ ಕಾಳಜಿ ವಹಿಸಿ. ಆರ್ಟಿಫಿಷಿಯಲ್ ಆಗಿ ಯಾರ ಜೊತೆನೂ ಮಾತಾಡೋದು, ಟಿಪ್ಸ್ ಕೇಳೋದು ಅದೆಲ್ಲ ಮಾಡಬೇಡಿ. ಮೊಬೈಲ್ ಜಾಸ್ತಿ ನೋಡೋಕ್ಕೆ ಹೋಗಬೇಡಿ. ಮತ್ತು ಪ್ರಾಣಿಗಳ ಜೊತೆ ಸಂಬಂಧ ಅಂದರೆ ಆ ಎಂಬ್ರಿಯೋ ಟ್ರಾನ್ಸ್ಫರ್ ನಾಯಿ, ಬೆಕ್ಕು ಜೊತೆಗೆ ಪ್ರೀತಿ ಅನ್ನೋದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಆದಷ್ಟು ಮಟ್ಟಿಗೆ ನಿಮ್ಮ ಪಾಡಿ ನೀವು ಒಳ್ಳೆ ಮ್ಯೂಸಿಕ್ ಕೇಳ್ಕೊಳ್ಳಿ. ಊಟದಲ್ಲಿ ಹೇಳಬೇಕಂದ್ರೆ ಒಂದು ಹೇಳ್ತೀನಿ ನೋಡಿ, ನೀವು ಏನು ತಿಂತಾ ಇದ್ದೀರಲ್ಲ ಅದೇ ಫುಡ್ಡನ್ನೇ ಇರುತ್ತೆ. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ, ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿದ ಬಳಿಕ ನಾವು ಇಂಜೆಕ್ಷನ್ಸ್ ಅಂದರೆ ಪ್ರೊಜೆಸ್ಟ್ರಾನ್ ಇಂಜೆಕ್ಷನ್ ಜಾಸ್ತಿ ಕೊಡ್ತಾ ಹೋಗ್ತೀವಿ. ಅದರಿಂದ ಸ್ವಲ್ಪ ಜನಕ್ಕೆ ಕಾನ್ಸ್ಟಿಪೇಷನ್ ಬರುತ್ತೆ. ಅದಕ್ಕೇನು ಮಾಡ್ತೀವಿ, ಜಾಸ್ತಿ ಹೈ ಫೈಬರ್ ಡಯಟ್ ಕೊಡ್ತೀವಿ. ಅಂದ್ರೇನು, ಜಾಸ್ತಿ ತರಕಾರಿ, ವೆಜಿಟೇಬಲ್ಸು, ಫ್ರೂಟ್ಸು, ಫ್ರೆಶ್ ಫ್ರೂಟ್ ಜ್ಯೂಸು ಅಂತ ಕೊಡ್ತೀವಿ. ಆದಷ್ಟು ಮಟ್ಟಿಗೆ ಯಾವುದೇ ರೀತಿ ಜಂಕ್ ಫುಡ್ಸನ್ನು ಅವಾಯ್ಡ್ ಮಾಡಿ, ಮತ್ತು ಆರ್ಡರ್ ಮಾಡ್ಕೊಂಡು ತಿನ್ನೋದು ಫುಡ್ಡನ್ನು ಅವಾಯ್ಡ್ ಮಾಡಿ. ಮನೇಲಿ ಏನು ಮಾಡ್ತಾರೆ ಅಮ್ಮ ಅಥವಾ ನಿಮ್ಮ ಅತ್ತೆ, ಏನು ಅದನ್ನು ತಿನ್ನಿ. ಮಾಡಬೇಕಾದ್ರೂ ಲೆಸ್ ಸ್ಪೈಸಿ, ಲೆಸ್ ಆಯಿಲ್ ಇಟ್ಕೊಳ್ಳಿ. ಯಾಕೆಂದರೆ ತುಂಬ ಖಾರ ತಿಂದ್ಬಿಟ್ಟು ಮತ್ತು ಅದರಿಂದ ಗ್ಯಾಸ್ಟ್ರಿಟಿಸ್ ಆಗುತ್ತೆ. ಯಾಕೆಂದರೆ ನಮ್ಮ ಮಾತ್ರೆಗಳೇ ಗ್ಯಾಸ್ಟ್ರಿಟಿಸ್ ಮಾಡ್ತಾ ಇರ್ತವೆ ಎಷ್ಟೊಂದು. ಮತ್ತು ಅದಕ್ಕೆ ಗ್ಯಾಸ್ಟ್ರಿಟಿಸ್ ಆಗಿಬಿಟ್ರೆ ವಾಮಿಟಿಂಗ್ ಬರುತ್ತೆ, ಬ್ಲಡ್ ಬರುತ್ತೆ, ಮತ್ತು ಅದಕ್ಕೆ ಕಾಲ್ ಮಾಡಬೇಕು, ಮತ್ತು ಎಕ್ಸ್ಟ್ರಾ ಮೆಡಿಸಿನ್ ತೊಗೋಬೇಕು. ಸೊ ಅದಕ್ಕೆ ನಿಮ್ಮ ಡಯಟ್ ಇರೋದು ಸ್ವಲ್ಪ ಬ್ಲ್ಯಾಂಡ್ ಆಗಿರಲಿ. ಅಂದ್ರೇನು, ಉಪ್ಪು ಖಾರ ಸ್ವಲ್ಪ ಕಡಿಮೆ ಇರಲಿ, ಒಂದು 15 ದಿವಸ ಅಷ್ಟೇ. ಹಾಗಂದ್ಬಿಟ್ಟು ನಿಮಗೆ ಯಾವುದೇ ರೀತಿಯ ಸರ್ಜರಿ ಆಗಿರಲ್ಲ. ಬಟ್ ಇದನ್ನು ಜಸ್ಟ್ ನಮ್ಮ ಶರೀರಗೋಸ್ಕರ ಹೆಂಗೆ ಇರಬೇಕಂತ ಹೇಳ್ತಾ ಇದ್ದೀನಿ ಅಷ್ಟೇ. ಎಗ್ ತಿನ್ಬೋದು. ಆದಷ್ಟು ಮಟ್ಟಿಗೆ ನಾನ್ ವೆಜ್ ಅವಾಯ್ಡ್ ಮಾಡಿ. ಯಾಕಂತಂದರೆ ಈ ನಾನ್ ವೆಜ್ಜಿಂದ ನಾವು ಮಸಾಲೆ ಜಾಸ್ತಿ ಆ್ಯಡ್ ಮಾಡ್ತೀವಿ, ಆಯಿಲ್ ಇರುತ್ತೆ. ಆ ಆಯಿಲ್ ಮಸಾಲೆ ತಿನ್ನಬೇಕಾದ್ರೆ ನಮಗೆ ಲೂಸ್ ಮೋಷನ್ ಆಗ್ಬೋದು ಅಥವಾ ಕಾನ್ಸ್ಟಿಪೇಷನ್ ಆಗ್ಬೋದು. ಇದನ್ನು ಅವಾಯ್ಡ್ ಮಾಡೋಕ್ಕೆ ನಾವೇನು ಮಾಡ್ತೀವಿ, 15 ದಿವಸ ನಾನ್ ವೆಜ್ ಬೇಡ ಅಂತ ಹೇಳ್ತೀವಿ. ತಿನ್ನಬೇಕಂತ ಏನಿಲ್ಲ ಇದರಲ್ಲಿ. ತಿನ್ನೋದ್ರಿಂದ ನಿಮ್ಮ ಎಂಬ್ರಿಯೋಗೆ ಅಫೆಕ್ಟ್ ಆಗುತ್ತೆ ಅಂತ ಯಾವುದು ಬರೆದಿಲ್ಲ. ಒಳ್ಳೆಯದು ಆಹಾರ ಅದು, ಇಲ್ಲ ಅಂತಲ್ಲ. ಬಟ್ ಆ 15 ದಿವಸ ನಮಗೆ ರಿಸಲ್ಟ್ಸ್ ಬರೋವರೆಗೂ ನಿಮ್ಮ ಫುಡ್ ಮೇಲೆ ಗಮನ ಇರಲಿ. ಅಂದರೆ ಜಾಸ್ತಿ ಸ್ಪ್ರೌಟೆಡ್ ಗ್ರೇನ್ಸ್ ಇರಬೇಕು, ವೆಜಿಟೇಬಲ್ಸ್ ಇರಬೇಕು, ಫ್ರೂಟ್ಸ್ ಇರಬೇಕು, ಡ್ರೈ ಫ್ರೂಟ್ಸ್ ಇರಬೇಕು. ಈ ರೀತಿಯ ಬಾಯ್ಲ್ ಮಾಡೋಂಥ ಸ್ಟೀಮ್ ಮಾಡೋಂಥ ಫುಡ್ಡನ್ನು ತಿಂದಾಗ ನಿಮಗೆ ಯಾವ ರೀತಿ ಕಾನ್ಸ್ಟಿಪೇಷನ್ ಬರಲ್ಲ, ಕರೆಕ್ಟಾಗಿ ನಿಮಗೆ ಮೋಷನ್ಸ್ ಆಗ್ತಾ ಇರುತ್ತೆ. ಮತ್ತು ಟಮಿನ್ ಅಪ್ಸೆಟ್ ಆಗೋಲ್ಲ. ಅಂದ್ರೇನು, ಕೆಲವರಿಗೆಲ್ಲ ಪೇಯ್ನ್ ಬರುತ್ತೆ. ಸಪೋಸ್ ಅವ್ರು ಸಡನ್ನಾಗಿ ಯಾರೋ ತಂದು ಕೊಟ್ಟರು, ಪಕ್ಕದ ಮನೆಯವ್ರು ಕರೆದಿರೋ ತಂದು ಕೊಟ್ಟು ತಿಂದ ಬಳಿಕ ಸ್ಪಾಸಮ್ ಪೇಯ್ನ್ ಬರುತ್ತೆ. ನಮಗೆ ಅವ್ರು ಫೋನ್ ಮಾಡ್ತಾರೆ, ಮತ್ತೆ ಇದೇನು ತಗೋಬೇಕು ಡಾಕ್ಟ್ರೇ, ಪೇಯ್ನ್ ಆಗ್ತಿದೆ ತುಂಬ, ಇದನ್ನು ಅವಾಯ್ಡ್ ಮಾಡಲ್ಲ. ಆಬ್ವಿಯಸ್ಲಿ ನೋಡಿ, ಪೇಯ್ನ್ ಬಂದಾಗ ನಾವು ಮಾತ್ರೆ ಕೊಟ್ಟೇ ಕೊಡ್ತೀವಿ. ಬಟ್ ಅದು ಅಫೆಕ್ಟ್ ಮಾಡುತ್ತೆ ಎಂಬ್ರಿಯೋಗೆ ಅಂತ ಗ್ಯಾರಂಟಿ ಇಲ್ಲ. ಮಾಡ್ಬೋದು, ಮಾಡದೇ ಇರ್ಬೋದು. ಬಟ್ ಆದಷ್ಟು ಮಟ್ಟಿಗೆ ಮೆಡಿಕೇಷನ್ಸ್ ಅನ್ನೋದನ್ನು, ಔಷಧನ ತುಂಬ ಕಡಿಮೆ ಮಾಡ್ತೀವಿ. ಯಾಕೆಂದರೆ ಈಗ ನಮಗೂ ಒಂದು ಕನ್ಸೆಪ್ಟ್ ಏನು, ಮಗು ಆಗಲಿ ಅಂತ. ಆ ಎಷ್ಟು ಮೆಡಿಕೇಷನ್ ಕೊಡ್ತೀವಿ ಅಂದರೆ ಅಷ್ಟು ಇರುತ್ತೆ ಅದರಲ್ಲಿ. ಮತ್ತು ಇನ್ನೊಂದು ಆ್ಯಡ್ ಹಾಕಿದ್ರೆ ಅದು ತುಂಬ ಬರ್ನ್ ಆಗಿಬಿಟ್ಟು ಗ್ಯಾಸ್ಟ್ರಿಟಿಸ್ ಜಾಸ್ತಿ ಆಗುತ್ತೆ, ಬೇರೆ ಪ್ರಾಬ್ಲಮ್ ಲೀಡ್ ಆಗುತ್ತೆ. ಸೊ ಅದೊಂದು. ಮತ್ತು ನಿದ್ದೆ ಮಾಡೋದು ಕರೆಕ್ಟಾಗಿ 8 to 9 ಅವರ್ಸ್ ನಿದ್ದೆ ಮಾಡಿ. ಅದಕ್ಕಿಂತ ಕಮ್ಮಿ ಬೇಡ, ಜಾಸ್ತಿ ಬೇಡ. ಮತ್ತು ಡೇ ಟೈಮಲ್ಲಿ ನಿಮ್ಗೆ ಯಾವ್ದು ಬೇಕು,
ನಿಮ್ಮ ಸೋಷಿಯಲ್ ಲೈಫನ್ನು ಲೀಡ್ ಮಾಡಿ ನಾರ್ಮಲಾಗಿ. ನಿಮ್ಗೆ ಏನು ಇಷ್ಟ ಬರುತ್ತೆ ಅದನ್ನು ಮಾಡಿ. ಆಫೀಸ್ ಹೋಗ್ತೀರಾ ಆಫೀಸ್ ಹೋಗಿ. ಇಲ್ಲೇನು ಮಾಡಬೇಕಂದ್ರೆ ಲಾಂಗ್ ಜರ್ನೀಸನ್ನು ಅವಾಯ್ಡ್ ಮಾಡಬೇಕು. ಮತ್ತು ತುಂಬ ರೋಡು ಸ್ಮೂತಾಗಿರೋ ರೋಡಲ್ಲಿ, ಅಂದರೆ ಹಂಪಿ ಡಂಪಿ ಅಥವಾ 3 to 5 hours 6 hours ಜರ್ನಿ ಮಾಡಿ ಹೋಗೋದು ಅದೆಲ್ಲ ಬೇಡ. 1 hour 1.5 2 hours ಹೋಗ್ಬೋದು. ಬಟ್ ಆದಷ್ಟು ಮಟ್ಟಿಗೆ ವರ್ಕ್ ಫ್ರಮ್ ಹೋಮ್ ಮಾಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ಹಂಗಂದ್ಬಿಟ್ಟು ಈಗ ಮಕ್ಕಳು ಆಗೋದೇ ಇಲ್ವಾ ಇದು ಟ್ರಾವೆಲ್ ಮಾಡಿದ್ರೆ, ಹಾಗಂತೇನಿಲ್ಲ. ಬಟ್ ಆದಷ್ಟು ಮಟ್ಟಿಗೆ ಏನಾಗ್ತಂದರೆ ಒಂದು ಎಂಬ್ರಿಯೋ ಬಂದು ಅಂದ್ಕೊಂಡಾಗ ಅಲ್ಲಿ ರೆಸ್ಟ್ ಅಂತ ಕೊಡ್ತೀವಿ. ಸಮ್ಟೈಮ್ಸ್ ಏನಾಗ್ತದೆ ಬ್ಲೀಡಿಂಗ್ ಸ್ಪಾಟಿಂಗ್ ಆಗುತ್ತೆ, ಡಾಕ್ಟರ್ ಸ್ಪಾಟಿಂಗ್ ಆಯಿತು, ಅದು ಹೋಯ್ತು ಇದು. ಸೊ ಈ ಥರ ಕಾಂಪ್ಲಿಕೇಶನ್ ಅವಾಯ್ಡ್ ಮಾಡೋದಕ್ಕೆ ಮುಂಚೆನೇ ನಾವು ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ಮತ್ತು ನಿದ್ದೆ ಮಾಡೋದು ಹೇಗೆ ಮಾಡಬೇಕು, ಯಾವ ರೀತಿ ನಿಮ್ಗೆ ಕಂಫರ್ಟ್ ಇರುತ್ತೆ ಹಂಗೆ ಮಲ್ಕೊಳ್ಳಿ. ರೈಟು ಲೆಫ್ಟು ಆ ಥರ ಏನಿಲ್ಲ. ಎಲ್ಲರೂ ಬಂದು ಕೇಳ್ತಾರೆ, ಸರ್ ನಮ್ಮ ಪಕ್ಕದ ಮನೆ ಅಂತ ಹೇಳಿದ್ರು ಲೆಫ್ಟೇ ಮಲ್ಕೊಳ್ಳಿ ರೈಟೇ ಮಲ್ಕೊಳ್ಳಿ, ಹಾಗೇನಿಲ್ಲ. ಇದು ಇನ್ನೂ ಬಿಗಿನಿಂಗ್. ಅದು 8-9 ತಿಂಗಳು ಮಗು ಇದ್ದಾಗ ಅವಾಗ ಹೇಳ್ತೀವಿ. ಆವಾಗ ಬಿ ಪಿ ಇರುತ್ತೆ, ಶುಗರ್ ಇರುತ್ತೆ, ಏನೋ ಅಂತ ಹೇಳೋಕ್ಕಾಗಲ್ಲ. ಬಟ್ ಇವಾಗ ನಿಮ್ಗೆ ಯಾವ ಥರ ಕಂಫರ್ಟ್ ಇತ್ತು ಆ ಥರ ಮಲ್ಕೊಳ್ಳಿ. ಜಾಸ್ತಿ ತುಂಬ ಕೋಲ್ಡಾಗಿ ಎ ಸಿಯಲ್ಲಿ ಇಟ್ಕೊಬೇಡಿ, ಯಾಕೆಂದರೆ ಕೋಲ್ಡ್ ಬರ್ಬೋದು ಅಥವಾ ಕಾಫ್ ಬರ್ಬೋದು. ಇಂಥದ್ದನ್ನು ಅವಾಯ್ಡ್ ಮಾಡಿ. ನಿಮ್ಗೆ ಯಾವುದು ಸೂಟಬಲ್ ಟೆಂಪ್ರೇಚರ್ ಅಷ್ಟೇ ಇಟ್ಕೊಳ್ಳಿ. ನಿದ್ದೆ ಮಾಡೋದು ಕರೆಕ್ಟಾಗಿ ಇಡಬೇಕು. ಮತ್ತು ಜಾಸ್ತಿ ಮೊಬೈಲ್ ನೋಡೋದು, ಜಾಸ್ತಿ ಮಿಡ್ ನೈಟ್ ಎಲ್ಲ ಎದ್ದು ಕೂತ್ಕೊಳ್ಳೋದು, ಇದೆಲ್ಲ ಅವಾಯ್ಡ್ ಮಾಡಿ. ಸ್ವಲ್ಪ ವಾಕಿಂಗ್ ಮಾಡಿದ್ರೆ ಒಳ್ಳೆಯದು. ಅಂದರೆ 1 to 3 ಕಿಲೋಮೀಟರ್ವರೆಗೂ ನಿಧಾನ ವಾಕಿಂಗ್ ಮಾಡಿ. ಮರಗಳ ಜೊತೆಗೆ ನೀರು ಬಿಡಿ, ಗಾರ್ಡನಿಂಗ್ ಮಾಡಿ, ಮತ್ತು ಒಳ್ಳೊಳ್ಳೆ ಮ್ಯೂಸಿಕ್ ಕೇಳ್ಕೊಳ್ಳಿ. ಇದರಿಂದ ನಿಮ್ಗೇನಾಗ್ತದೆ ಕಾಲ ಕಳೆಯೋದನ್ನು ಗೊತ್ತಾಗೋದಿಲ್ಲ. ಮತ್ತು ನಿಮ್ಮ ಗಮನ ಜಾಸ್ತಿ ಗರ್ಭಚೀಲ ಮತ್ತು ಇಮ್ಯುನಿಟಿ ಬಗ್ಗೆ ಇಡಬೇಡಿ ಜಾಸ್ತಿ. ಅದನ್ನು ಬಿಟ್ಬಿಟ್ಟು ಹೊರ ಜಗತ್ತನ್ನು ಪ್ರೀತಿ ಮಾಡಿಸಿ. ಅವಾಗೇನಾಗ್ತಂದರೆ ನಿಮಗೆ ಸಂತೋಷ ಜಾಸ್ತಿ ಸಿಗುತ್ತೆ. ಅದ್ರ ಬದಲು ನಾನು ಒಂದೇ ರೂಮಲ್ಲಿ ಇಟ್ಕೊಂಡು ಬರೀ 4 ವಾಲ್ ನೋಡಿಕೊಂಡು ಅದ್ರ ಬಗ್ಗೆ ಚಿಂತೆ ಮಾಡಿದ್ರೆ ಜಾಸ್ತಿ ಸ್ಟ್ರೆಸ್ ಆಗುತ್ತೆ ಮತ್ತು ನೆಗೆಟಿವ್ ಬರುತ್ತೆ ರಿಪೋರ್ಟ್ಸ್. ಇದರಲ್ಲಿ ತುಂಬ ಎವಿಡೆನ್ಸ್ ಇದೆ. ಜಪಾನ್ ಸ್ಟಡೀಸ್ ಇದೆ, US ಸ್ಟಡೀಸ್ ಇದೆ, ಮತ್ತು UK ಸ್ಟಡೀಸ್ ಇದೆ. ಯಾವುದೇ ರೀತಿಯ ಕಂಪ್ಲೀಟ್ ಬೆಡ್ ರೆಸ್ಟ್ ಇದ್ದವ್ರಿಗೆ ಮಕ್ಕಳಾಗೋದು ಮತ್ತು 1 hour ಇದ್ಬಿಟ್ಟು ಹೋಗಿ ಅವ್ರು ಕೆಲಸ ಮಾಡ್ತಾರವ್ರಿಗೆ ಕಂಪ್ಯಾರಿಸನ್ ಮಾಡಿದಾಗ ಯಾರು ದಿನನಿತ್ಯ ಕೆಲಸ ಮಾಡ್ತಾರಲ್ಲ ಅವ್ರದ್ದೇ ಸಕ್ಸಸ್ ಜಾಸ್ತಿ ಬಂದಿದೆ ಅಂತ ಸ್ಟಡೀಸ್ ಪ್ರೂವ್ ಆಗಿದೆ. ಅದರಿಂದ ಆಹಾರದಲ್ಲಿ ಮತ್ತು ನಿದ್ದೆ ಮಾಡೋದ್ರಲ್ಲಿ, ನೀವು ಇರುವ ಜೀವನ ಸ್ಟೈಲಲ್ಲಿ ಯಾವುದೇ ರೀತಿಯ ಸಂಬಂಧ ಇದಕ್ಕೆ ಉಂಟಾಗಬಾರ್ದು. ನೀವು ಹೇಗಿರ್ತೀರ ಹಾಗೇ ಇರಿ, ಬಟ್ ಸ್ವಲ್ಪ ಕೆಲವು ನಿಯಮಗಳಿರ್ತವೆ, ಹಾಗೇ ಇರಬೇಕು ಅಂತ ನಮ್ಮ ಬುಕ್ಲೆಟ್ ಅದು ಮಾಡಿಕೊಡ್ತೀವಿ. 2 ಪೇಜ್ ಇದೆ, ಇಮ್ಯುನಿಟಿ ಟ್ರಾನ್ಸ್ಫರ್ ಆಗಬೇಕಾ, ಅದನ್ನು ಫಾಲೋ ಮಾಡಿ. ಇದು ತುಂಬ ಇಂಪಾರ್ಟೆಂಟು. ಏಕೆಂದರೆ ತುಂಬ ಜನಕ್ಕೆ ಇದ್ರ ಬಗ್ಗೆ ಮಾಹಿತಿ ಪಡಲೇಬೇಕಾಗತ್ತೆ. ಈ ಯೂಟ್ಯೂಬಿಂದ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತೀವಿ ಇನ್ನು ನೆಕ್ಸ್ಟ್ ಸಂಚಿಕೆಯಲ್ಲಿ. ಥ್ಯಾಂಕ್ ಯು.